ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ತುಲಾರಾಶಿಯ ಎಲ್ಲ ವೀಕ್ಷಕರು ಸಹ ಶುಭವಂದನೆಗಳು. ಸ್ನೇಹಿತರೆ, ಈ ರಾಶಿಯ ಒಂದು ವ್ಯಕ್ತಿತ್ವ ಹೇಗಿದೆ ಅಂತಂದರೆ ಎಲ್ಲರ ಜೊತೆ ಪ್ರೀತಿಯಿಂದ ಬೆರೆಯೋದು, ಎಲ್ಲರನ್ನೂ ಖುಷಿಯಾಗಿಡೋದು, ಹಾಗೆ ಅದ್ರ ಜೊತೆಗೆ ಇವರು ಕೂಡ ಖುಷಿಯಾಗಿರೋಕ್ಕೆ ಇಷ್ಟಪಡ್ತಾರೆ. ಹಾಗೆಯೇ ಇವರ ಒಂದು ಸೌಂದರ್ಯದ ಬಗ್ಗೆ, ಅಂದರೆ ಇವರು ಪುರುಷರಾಗಿರಲಿ ಅಥವಾ ಮಹಿಳೆಯರಾಗಿರಲಿ, ಅವರ ಒಂದು ನಾವು ಚೆನ್ನಾಗಿ ಕಾಣಬೇಕು, ಔಟ್ಲುಕ್ ಚೆನ್ನಾಗಿರಬೇಕು ಅನ್ನೋದೇ ಇವರ ಒಂದು ಬಯಕೆ ಆಗಿರುತ್ತೆ. ಯಾವಾಗಲೂ ಇವರು ಚೆನ್ನಾಗೇ ಕಾಣ್ತಾ ಇರ್ತಾರೆ ಬೇರೆಯವ್ರ ಕಣ್ಣಿಗೆ. ಸೊ ಇವರು ಸುಮ್ಮನೆ ಹೇಗೆ ಬೇಕೋ ಹಾಗೆ ಬರೋದು, ಡ್ರೆಸ್ಸಿಂಗಲ್ಲಿ ನೀಟ್ನೆಸ್ ಇರುತ್ತೆ, ತುಂಬ ಕಂಫರ್ಟಬಲ್ ಆಗಿರ್ತಾರೆ, ನೋಡೋಕೆ ಕೂಡ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ತುಲಾರಾಶಿ ಬಗ್ಗೆ ನೋಡೋದಾದರೆ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಹಾಗೂ ಸೂರ್ಯದೇವ ಮತ್ತು ರಾಹು ಕೇತುಗಳ ಒಂದು ಚಲನವಲನ ಅಥವಾ ಅವರ ಒಂದು ಸ್ಥಾನ ಪಲ್ಲಟದಿಂದ ನಿಮಗೆ ಈ ಡಿಸೆಂಬರ್ ತಿಂಗಳಲ್ಲಿ ಏನೇನು ಒಳ್ಳೆಯದಾಗುತ್ತೆ, ಏನೇನು ಕೆಟ್ಟದಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ತುಂಬ ಲಾಂಗ್ ಆಗೋದ್ರಿಂದ ನಾನು ಸಂಕ್ಷಿಪ್ತವಾಗಿ ಒಂದು ಮಾಹಿತಿ ಕೊಟ್ಟಿರ್ತೀನಿ. ಇದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂತಂದರೆ ನೀವು ಕಮೆಂಟ್ ಮೂಲಕ ನನಗೆ ಪ್ರಶ್ನೆ ಕೇಳ್ಬೋದು, ನಾನು ಡೈರೆಕ್ಟ್ ನಿಮ್ಗೆ ಆನ್ಸರ್ ಮಾಡ್ತೀನಿ. ಅದಕ್ಕೇನು ಎಕ್ಸ್ಟ್ರಾ ಫೀಸ್ ಇರೋದಿಲ್ಲ. ಸೊ ಕಮೆಂಟ್ ಮಾಡಿ, ಹಾಗೆಯೇ ಪ್ರೋತ್ಸಾಹ ಮಾಡಿ ಅಂತಲೇ ಕೇಳ್ಕೊತೀನಿ. ಈಗ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಗ್ರಹಗಳ ಒಂದು ಸ್ಥಾನ ಪಲ್ಲಟದಿಂದ ನಿಮ್ಮ ರಾಶಿ ಬಗ್ಗೆ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಆರೋಗ್ಯದ ಬಗ್ಗೆ ಮಾತಾಡೋದಾದರೆ, ಈ ಒಂದು ತಿಂಗಳಲ್ಲಿ ಡಿಸೆಂಬರ್ 20ನೇ ತಾರೀಕಿನ ನಂತರ ನಿಮಗೆ ಹೊಟ್ಟೆಗೆ ಸಂಬಂಧಿಸಿದಂತೆ ಸ್ವಲ್ಪ ತೊಂದರೆ ಆಗೋಂಥ ಸಂಭವ ಇದೆ. ಏನಪ್ಪ ಅಂದರೆ ಅಲರ್ಜಿ ಆಗ್ಬೋದು, ಅಜೀರ್ಣ ಆಗ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಅನ್ಬೋದು. ಸೊ ಊಟದ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಅದು ಬಿಟ್ಟರೆ ಇನ್ನು ಆರೋಗ್ಯ ಸಮಸ್ಯೆ ಅದಕ್ಕಿಂತ ಹೆಚ್ಚಿನ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಈ ಒಂದು ತಿಂಗಳಲ್ಲಿ ಡಿಸೆಂಬರಲ್ಲಿ ರಾಹು ಮತ್ತು ಶನಿ ಗ್ರಹಗಳ ಒಂದು ಸ್ಥಾನ ಪಲ್ಲಟ ಏನಾಗುತ್ತೆ. ಸೊ ಅದರಿಂದ ನಿಮಗೆ ಸ್ವಲ್ಪ ಎಫೆಕ್ಟ್ ಇದೆ. ಏನಂತಂದರೆ ಆ್ಯಕ್ಚುಲಿ ಇದು ಇವಾಗಿಂದಲ್ಲ, ಆಲ್ಮೋಸ್ಟ್ ನಿಮಗೆ 2025 ಮಾರ್ಚಿಂದನೂ ಈ ಪ್ರಾಬ್ಲಮ್ ಇದೆ ನಿಮಗೆ. ಏನಂದರೆ ಇಂಟ್ರೆಸ್ಟ್ ಇರೋಲ್ಲ ನಿಮಗೆ ಅಷ್ಟೊಂದು, ಏನೋ ಓದಬೇಕು ಅನ್ಕೊಂತೀರ ಅದು ಇನ್ನೇನೋ ಆಗುತ್ತೆ. ಸೊ ಮೀಡಿಯಮ್ ಲೆವೆಲಲ್ಲಿ ಓಡ್ತಾ ಇದೆ ಗಾಡಿ. ಸೊ ಅಷ್ಟೊಂದು ಎಫೆಕ್ಟಿವ್ ಆಗಿ ಚೆನ್ನಾಗಿ ಓದ್ತಾ ಇರೋಲ್ಲ ನೀವು. ಸೊ ನಾರ್ಮಲಾಗಿರ್ತೀರ. ಇದು ಇಲ್ಲಿಗೆ ಮುಗಿಯಲ್ಲ, ಇದನ್ನು ಆ್ಯಕ್ಚುಲಿ ಮುಂದಿನ ವರ್ಷ ಮಾರ್ಚ್ವರೆಗೂ ಹೀಗೆ ಕಂಟಿನ್ಯೂ ಆಗುತ್ತೆ. ಬಟ್ ಹಾಗಂತ ನೀವು ಓದೋದು ನಿಲ್ಲಿಸ್ಬಾರ್ದು, ನಿಮ್ಮ ಪ್ರಯತ್ನ ನೀವು ಮಾಡಬೇಕು, ಚೆನ್ನಾಗಿ ಓದಿ ಅಷ್ಟೇ ಹೇಳೋದು. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನು ಇದು ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಬಿಟ್ಟರೆ, ಇನ್ನು ನೀವೇನಾದರೂ ಟೀಚರ್ಸ್ ಏನಾದರೂ ಆಗಿದ್ದೀರಾ ಅಂತಂದರೆ ನಿಮಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ ಈ 1 ಮಂತಲ್ಲಿ. ಅಂದರೆ ನೀವು ಅದು ಧನಲಾಭ ಕೂಡ ನಿಮಗಿದೆ. ಹೇಗೆ ಅಂತಂದರೆ, ನೀವು ಎಕ್ಸ್ಟ್ರಾ ಟ್ಯೂಷನ್ಸ್ ತೊಗೋಬೋದು, ಅಥವಾ ಬೇರೆ ಕ್ಲಾಸಸ್ನ ಎಕ್ಸ್ಟ್ರಾ ಹಾಕ್ಸ್ಕೊಂಡು ಮಾಡ್ತೀರಾ. ಸೊ ಈ ಒಂದು ವಿಷಯದಲ್ಲಿ ನಿಮಗೆ ಹಣದ ಲಾಭ ಕೂಡ ಜಾಸ್ತಿ ಇದೆ ಅಂತ ಹೇಳ್ಬೋದು. ಓದಿನ ವಿಷಯದಲ್ಲಿ ಬಂದರೆ ವಿದ್ಯಾರ್ಥಿಗಳಿಗೂ ಸೇಮ್ ಇರುತ್ತೆ, ಗುರುಗಳಿಗೂ ಸೇಮ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಇದು ಏನು ಓದೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಕ್ಕಾಗ್ತಿಲ್ಲ, ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು ಅಂತ ಕೇಳೋದಾದರೆ, ನೀವು ಪ್ರತಿ ಶನಿವಾರ ಶನಿದೇವರ ಒಂದು ದರ್ಶನ ಪಡ್ಕೊಬರ್ಬೇಕು. ಅಲ್ಲಿ ಹೋಗಿ ಎಳ್ಬತ್ತಿ ಹಚ್ಚೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಶನಿದೇವರ ದರ್ಶನ ಮಾಡೋಕ್ಕೆ ಶನಿ ದೇವಸ್ಥಾನ ಇಲ್ಲ ಅಂತ ಅಂದರೆ ಅಟ್ಲೀಸ್ಟ್ ನೀವು ಆಂಜನೇಯ ದೇವಸ್ಥಾನಕ್ಕಾದರೂ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಪ್ರೀತಿ ಪ್ರೇಮದ ಬಗ್ಗೆ ಮಾತಾಡೋದಾದರೆ, ಡಿಸೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಮೊದಲ ವಾರ ಏನಿದೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಎರಡನೇ ವಾರದಿಂದ 3ನೇ ವಾರದವರೆಗೂ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು. ಪ್ರಾಬ್ಲಮ್ ಹೇಗೆ ಬರುತ್ತೆ, ಅದು ನಿಮ್ಮ ಮೈಂಡಿಂದನೇ ಆಗುತ್ತೆ. ಯಾಕೆಂದರೆ ನೀವು ಸ್ವಲ್ಪ ಡೌಟ್ ಪಡೋದು ಜಾಸ್ತಿ ಮಾಡ್ತೀರಾ. ನಿಮ್ಮ ಒಂದು ಅನುಮಾನ ಅದು ಮನಸ್ತಾಪ ಆಗಿ ಕೊನೆಗೆ ಸಣ್ಣ ಪುಟ್ಟ ಗಲಾಟೆಗಳಾಗ್ತವೆ. ಸೊ ಈ ಒಂದು ವಿಷಯದಲ್ಲಿ ನೀವು ಎಚ್ಚರಿಕೆ ವಹಿಸ್ಕೋಬೇಕು. ಇನ್ನು ದಾಂಪತ್ಯ ಜೀವನದ ಬಗ್ಗೆ ಮಾತಾಡೋದಾದರೆ, ನಿಮ್ಮ ಕೌಟುಂಬಿಕವಾಗಿ ಮಂಗಳ ಗ್ರಹನ ಒಂದು ಅನುಗ್ರಹದಿಂದ ಆ್ಯಕ್ಚುಲಿ ದಾಂಪತ್ಯ ಜೀವನ ಚೆನ್ನಾಗಿದೆ. ಈ 1 ತಿಂಗಳಲ್ಲಿ 7ನೇ ತಾರೀಕು ಆದಮೇಲೆ ಸ್ವಲ್ಪ ಏರುಪೇರಾಗುತ್ತೆ. ಎಲ್ಲಿವರೆಗೂ 15ವರೆಗೂ. ಅಂದರೆ ಫಸ್ಟ್ ವೀಕ್ ಚೆನ್ನಾಗಿರುತ್ತೆ, ಸೆಕೆಂಡ್ ವೀಕಿಂದ 3rd ವೀಕ್ವರೆಗೂ ಕೊಂಚ ಪ್ರಾಬ್ಲಮ್ ಬರ್ಬೋದು ನಿಮಗೆ. ಆ ಪ್ರಾಬ್ಲಮ್ ಕೂಡ ನಿಮ್ಮಿಂದನೇ ಆಗುತ್ತೆ. ಡೌಟ್ ಪಡೋದು, ಅಥವಾ ನೀವೇ ವಾದ ಮಾಡೋದು. ನೀವೇನಾದರೂ ಹಸ್ಬೆಂಡ್ ಆಗಿದ್ದರೆ ನಿಮ್ಮ ವೈಫ್ ಜೊತೆ ವಾದ ಮಾಡ್ತೀರಾ, ಇಲ್ಲ ನಾನು ಹೇಳಿದ್ದೆ ನಡಿಬೇಕು ಅಂತ ಅವರು ನೀವು ಈ ಥರ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊತಾ ಇರ್ತೀರ. ಎಲ್ಲಿವರೆಗೂ ಅಂದರೆ ಡಿಸೆಂಬರ್ 15ನೇ ತಾರೀಕಿನವರೆಗೂ. ಡಿಸೆಂಬರ್ 15 ಆದಮೇಲೆ ಇವೆಲ್ಲವೂ ಕೂಡ ನೀವೇ ಮಾತಲ್ಲಿ ಬಗೆಹರಿಸ್ಕೊಳ್ಳೋಂಥ ಸಣ್ಣ ಪುಟ್ಟ ವಿಷಯ ಆಗಿರೋದ್ರಿಂದ ಹೆಚ್ಚಿಗೆ ಏನು ತೊಂದರೆ ಆಗೋದಿಲ್ಲ. ಅದು ನೀವೇ ಸರಿ ಮಾಡ್ಕೋಬೇಕು. ಮತ್ತು ಯಾರೂ ಮಧ್ಯಸ್ಥಿಕೆ ವಹಿಸೋಕ್ಕೂ ಬರೋದಿಲ್ಲ. ನೀವು ಆ ಥರ ರೇಂಜಿಗೆ ಅದನ್ನು ತೊಗೊಂಡೋಗೋದು ಬೇಡ ಅಂತ ಅನಿಸುತ್ತೆ. ಸೊ ಈ ಒಂದು ವಿಚಾರದಲ್ಲಿ ನೀವು ತುಂಬ ಹುಷಾರಾಗಿರಬೇಕು. ಇನ್ನು ನಿಮ್ಮ ಒಂದು ವ್ಯವಹಾರದ ಬಗ್ಗೆ ಮಾತಾಡೋದಾದರೆ, ಎಸ್ಪೆಷಲಿ ನೀವೇನಾದರೂ ಈ ಬಂಗಾರದ ಕೆಲಸ, ಬಂಗಾರ ಮಾರೋದು, ಬೆಳ್ಳಿ ಮಾರೋದು, ಈ ಥರ ಏನಾದರೂ ವರ್ಕ್ ಮಾಡ್ತಿದ್ದೀರಾ ಅಂದರೆ
ತುಂಬ ಬ್ಯುಸಿ ಇರ್ತೀರ ಈ ಒಂದು ಮಂತಲ್ಲಿ. ನೀವು ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಧನ ಲಾಭ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಡಿಸೆಂಬರ್ 6ನೇ ತಾರೀಕು ಆದಮೇಲೆ ನಿಮ್ಮ ರಾಶಿಯ ಒಂದು ಬುಧ ಗ್ರಹನ ಸಂಚಾರದಿಂದ ಏನಾಗುತ್ತೆ ಅಂತ ಅಂದರೆ, ನಿಮಗೆ ವ್ಯಾಪಾರದಲ್ಲಿ ತುಂಬಾ ಒಂದು ಹೊಸ್ದಾಗಿ ಏನಾದರೂ ನೀವು ಇನ್ವೆಸ್ಟ್ ಮಾಡಬೇಕು, ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಸ್ವಲ್ಪ ಗ್ರೋತ್ ಮಾಡಬೇಕು, ನಾವು ಬಿಸ್ನೆಸ್ನ ಏನಾದರೂ ಬೇರೆ ಮಾಲ್ ತರಿಸ್ಬೇಕು ಅಂತ ಅಂದ್ಕೊತೀರ, ನಾರ್ಮಲ್ ಭಾಷೆಯಲ್ಲಿ ಹೇಳೋದಾದ್ರೆ. ಆ ಥರ ಏನಾದ್ರು ಮಾಡೋದಿದ್ರೆ ಡಿಸೆಂಬರ್ 6 ಒಳಗೆ ನೀವು ಬೇಗ ಮಾಡ್ಕೊಂಬಿಡಿ. ಡಿಸೆಂಬರ್ 6 ಆದಮೇಲೆ ಹಾಗೆ ನಡೀತೈತೆ, ಅದೇನು ತೊಂದರೆ ಏನಿಲ್ಲ. ಬಟ್ ಡಿಸೆಂಬರ್ 6ನೇ ತಾರೀಕುವರೆಗೂ ಅಂದರೆ ಮೊದಲನೇ ವಾರ ನಿಮಗೆ ಸ್ವಲ್ಪ ಫಾಸ್ಟ್ ಪ್ರೊಸೆಸ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಬಿಸ್ನೆಸ್ಸಲ್ಲಿ ನೀವು ಎಷ್ಟು ಬ್ಯುಸಿ ಆಗಿಬಿಡ್ತೀರ ಅಂದರೆ ನೀವೇನು ಅನ್ಕೊಂತೀರ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಮೊದಲನೇ ವಾರದಲ್ಲೇ ನೀವೇನೇನು ಇನ್ವೆಸ್ಟ್ ಮಾಡ್ಕೊಬೇಕು ಅಥವಾ ಡೆವಲಪ್ ಮಾಡ್ಕೋಬೇಕು, ಗ್ರೋತ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಅದನ್ನೆಲ್ಲ ಫಸ್ಟ್ ವೀಕಲ್ಲ ಕಂಪ್ಲೀಟ್ ಮಾಡ್ಕೊಬಿಡಿ. ಇನ್ನು 2, 3, 4ನೇ ವಾರದಲ್ಲೂ ಅಷ್ಟೊಂದೇನು ಪ್ರಾಬ್ಲಮ್ಸ್ ಏನಿಲ್ಲ, ಚೆನ್ನಾಗಿ ನಡೀತಾ ಇರುತ್ತೆ, ನಾರ್ಮಲಾಗಿ ಹೋಗ್ತಾ ಇರುತ್ತೆ. ಬಿಸ್ನೆಸ್ಸು ಸ್ಪೀಡಾಗೂ ಇರುತ್ತೆ, ಅಲ್ಲಿ ಲಾಭ ಕೂಡ ಇರುತ್ತೆ, ನಷ್ಟನೂ ಇರುತ್ತೆ, ಏನು ತೊಂದರೆ ಇಲ್ಲ. ಡೋಂಟ್ ವರಿ, ಚೆನ್ನಾಗಿ ನೋಡ್ಕೊಂಡು ಹೋಗುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಮಾತಾಡೋದಾದರೆ, ನಿಮ್ಮ ಒಂದು ಜೀವನ ಶೈಲಿ ಏನಿದೆ ಅದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಹೆಂಗೆ ಅಂತಂದರೆ, ಯೋಚನೆ ಮಾಡ್ತಿರ್ತಾರೆ ನೀವು ಒಂದು ತಿಂಗಳಲ್ಲಿ, ನಿಮ್ಗೆ ಯೋಚನೆ ಮಾಡೋದೇ ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ. ನಿರುದ್ಯೋಗಿಗಳು ಯೋಚನೆ ಮಾಡ್ತಾನೆ ಇರ್ತೀರ. ಬಟ್ ಈ ಡಿಸೆಂಬರ್ ತಿಂಗಳಲ್ಲಿ ಆಲ್ರೆಡಿ ನೀವೇನಾದ್ರು ಕೆಲಸ ಮಾಡ್ತಿದ್ದೀರಾ ಅಂತಂದರೆ ಆ ಒಂದು ಕೆಲಸನ ಬಿಡೋಕ್ಕೆ ಹೋಗ್ಬೇಡಿ. ಇಲ್ಲಿವರೆಗೂ ಜನವರಿ 15ನೇ ತಾರೀಕುವರೆಗೂ, ಜನವರಿ 15th ನೀವು ಹೊರಗಡೆ ಎಲ್ಲೇ ಕೆಲಸಕ್ಕೆ ಪ್ರಯತ್ನ ಪಟ್ಟರು ಅಲ್ಲಿ ನಿಮ್ಗೆ ಕೆಲಸ ಸಿಗೋಲ್ಲ. ಅದು ನಿಮ್ಗೆ ಎಷ್ಟೇ ಸ್ಕಿಲ್ ಇದ್ರೂ ನಿಮ್ಗೆ ಕೆಲಸ ಸಿಗೋಲ್ಲ. ಈ ಗ್ರಹಗಳ ಇದ್ರ ಮೇಲೆ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು. ಜನವರಿ 15 ಮೇಲೆ ನೀವೆಲ್ಲೇ ಕೆಲಸಕ್ಕೆ ಟ್ರೈ ಮಾಡಿದ್ರು ಅಲ್ಲಿ ಇಮಿಡಿಯೇಟ್ ನಿಮ್ಮವೆಲ್ಲ ಇಂಟರ್ವ್ಯೂಗಳು ಪಾಸ್ ಆಗ್ತವೆ, ಅಥವಾ ಇಂಟರ್ವ್ಯೂ ಇಲ್ದಂಗೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ. ಸೊ ಆ ಚಾನ್ಸಸ್ಸು ಜನವರಿ 15 ಮೇಲಿರೋದ್ರಿಂದ ಈಗಿರ್ತಕ್ಕಂಥ ಕೆಲಸನ ಬಿಡೋಕ್ಕೆ ಹೋಗಬೇಡಿ. ಅಥವಾ ಹೊಸ್ದಾಗಿ ಏನಾದರೂ ಕೆಲಸಕ್ಕೆ ಅರ್ಜಿ ಹಾಕ್ತಿದ್ದೀರಾ ಅಂದರೂ ಕೂಡ ಜನವರಿ 15th ವೆಯ್ಟ್ ಮಾಡಿ. ಅದಾದಮೇಲೆ ನೀವು ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಅಲ್ಲಿ ನಿಮಗೆ ಸಕ್ಸಸ್ ಆಗುತ್ತೆ. ಅಲ್ಲಿ ಎಲ್ಲ ನಿಮ್ಮ ಇಂಟರ್ವ್ಯೂಗಳು ಪಾಸ್ ಆಗ್ತವೆ, ಅಥವಾ ಇಂಟರ್ವ್ಯೂ ಇಲ್ದಂಗೂ ಕೂಡ ನಿಮ್ಮನ್ನು ಕೆಲಸಕ್ಕೆ ತೊಗೊಳ್ಳೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಇವೆಲ್ಲ ಪ್ರಾಬ್ಲಮ್ಸ್ ಇದೆ, ಏನು ಮಾಡ್ಬೇಕು ಇದಕ್ಕೆ ಪರಿಹಾರ ಅಂತ ಕೇಳ್ತೀರಾ. ಸೊ ನಿರುದ್ಯೋಗಿಗಳು ಏನಿದ್ದೀರಾ, ನಿಮಗೆ ಕೆಲಸ ಬೇಗ ಸಿಗಬೇಕು, ಅಥವಾ ಕೆಲಸದಲ್ಲಿ ಯಾವುದೇ ರೀತಿಯ ಉಪಟಳ ಆಗಬಾರ್ದು, ಪ್ರಾಬ್ಲಮ್ಸ್ ಕೊಡಬಾರ್ದು, ಯಾರೂ ನಮಗೆ ಕಿರಿಕ್ ಮಾಡಬಾರ್ದು ಅಂತ ಏನಾದರೂ ನೀವು ಅಂದ್ಕೊಂಡ್ರೆ, ನೀವು ಏನು ಜಾಸ್ತಿ ಪರಿಹಾರ ಏನಿಲ್ಲ. ಪಕ್ಷಿಗಳು ಇರುತ್ತಲ್ವ, ಆ ಪಕ್ಷಿಗಳಿಗೆ ನೀವು ಸ್ವಲ್ಪ ನೀರು ಆಹಾರನ ಕೊಡಬೇಕು. ಸೊ ನೀರು ಆಹಾರ ಕೊಡೋದ್ರಿಂದ ನಿಮಗೇನು ಉಪದ್ರವಗಳು ಕೊಡ್ತಿರ್ತಾರೆ ರಾಹು ಶನಿಯಿಂದ, ಸೊ ಅವು ಸ್ವಲ್ಪ ಕಡಿಮೆ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೇ ನೀವು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು. ಶನಿ ದೇವರ ಒಂದು ದರ್ಶನ ಪಡ್ಕೊಂಡ್ರೆ ಇನ್ನೂ ಒಳ್ಳೆಯದು. ರಾಹುದು ಒಂದು ಧ್ಯಾನ ಮಾಡಬೇಕು ನೀವು, ಅವೆಲ್ಲ ನಿಮಗಾಗಲ್ಲ. ಸೊ ಶನಿ ದೇವರು ಇಲ್ಲಾಂದರೆ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ, ಅಲ್ಲಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಡಿಸೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಏನೇನು ಒಳ್ಳೆಯದಾಗುತ್ತೆ, ಎಷ್ಟು ಒಳ್ಳೆಯದಿದೆ, ಯಾವುದು ಒಳ್ಳೆಯದಾಗುತ್ತೆ, ಯಾವ ವಿಷಯದಲ್ಲಿ ಅಂತ ತೊಗೊಳೋದಾದರೆ, ಗುರುಬಲ ಇರೋದ್ರಿಂದ ನೀವು ಏನೇನು ಕೆಲಸಕ್ಕೆ ಕೈ ಹಾಕ್ತೀರಾ ಅವೆಲ್ಲ ಕೆಲಸಗಳು ಚೆನ್ನಾಗಿ ನಡೀತವೆ. ತೀರಾ ಸಕ್ಸಸ್ ಆಗೋಲ್ಲ, ಒಂದು ರೇಂಜಿಗೆ ಹೋಗ್ತಾ ಇರುತ್ತೆ. ಇನ್ನು 2ನೇ ವಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಂದು ನಿಮ್ಗೆ ಉತ್ತಮ ಇದೆ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ ದುಡ್ಡಿನ ವಿಷಯದಲ್ಲಿ. ಅದು ಹೇಗೆ ಅಂತಂದರೆ, ನೀವೇನಾದರೂ ಸಾಲ ಬೇರೆ ಯಾರಿಗಾರ ಸಾಲ ತೊಗೊಂಡಿದ್ದೀರಾ ಅಂತ ತೀರಿಸ್ಬೇಕು ಅಂತ ಅಂದ್ಕೊಂಡ್ರೆ ಈ 1 ಮಂತಲ್ಲಿ ನಿಮಗೆ ಅದೆಲ್ಲ ಕ್ಲಿಯರ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಾಲಕ್ಕೆ ಕಾಯ್ತಿದ್ದೀರಾ ಅಂದರೆ ಸಿಗುತ್ತೆ ಅಮೌಂಟ್ ನಿಮಗೆ, ಆದರೆ ಸಾಲ ಮಾಡೋಕ್ಕೆ ಹೋಗಬೇಡಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಶುಭನೇ ಇದೆ, ಏನು ತೊಂದರೆ ಏನಾಗೋದಿಲ್ಲ. ಇನ್ನು 5, 6, 7 ಮತ್ತು 16ನೇ ತಾರೀಕು ಈ ಒಂದು 4 ಡೇಟ್ಸ್ ಏನಿದೆ ಇವು ತುಂಬ ಇಂಪಾರ್ಟೆಂಟ್ ಡೇಟ್ಸ್ ಆಗುತ್ತೆ ನಿಮಗೆ. ಯಾಕೆಂದರೆ ಈ ಟೈಮಲ್ಲೇ ನಿಮಗೆ ದುಡ್ಡಿನ ವ್ಯವಹಾರಗಳು ಜಾಸ್ತಿ ನಡೆಯೋದು. ಇಲ್ಲಿ ನೀವೆಲ್ಲ ಕೂಲಂಕುಷವಾಗಿ ಅದೇನೋ ಮಾಡ್ಕೊಳ್ಳಿ, ಪೂರ್ವಾಪರ ಯೋಚನೆ ಮಾಡಿ ನೀವೇನೇ ಬಿಸ್ನೆಸ್ ಮಾಡಬೇಕು ಅಂದ್ರೂ ಅದು ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ನೀವು ಥಿಂಕ್ ಮಾಡಿಕೊಂಡು ಡೇಟ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು, ಹಾಗೆಯೇ 16ನೇ ತಾರೀಕು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಡೇಟಲ್ಲಿ ನೀವು ಚೆನ್ನಾಗಿ ಯೋಚನೆ ಮಾಡಿ ನೀವು ಯಾವುದೇ ಬಿಸ್ನೆಸ್ ಮಾಡಿದರೂ ಅಲ್ಲಿ ಕೈ ಹಾಕಿ ಸಕ್ಸಸ್ ಮಾತ್ರ ಗ್ಯಾರಂಟಿ ಸಿಗುತ್ತೆ ಅಂತ ಹೇಳ್ಬೋದು. ಟೋಟಲಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಒಂದು 70-30% ಇದೆ ನೋಡಿ. 70% ಒಳ್ಳೆಯದಾದರೆ 30% ಸ್ವಲ್ಪ ತೊಂದರೆ ಇರುತ್ತೆ. ಸೊ ಬಿ ಕೇರ್ಫುಲ್, ಹುಷಾರಾಗಿ ಹೆಜ್ಜೆ ಇಡಿ.